ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಎಲ್ಲರೂ ಕೇಳ್ತಾ ಇದ್ರಲ್ಲ ನನಗೆ ಲೈಟ್ ವೆಯ್ಟಲ್ಲಿ ಗ್ರ್ಯಾಂಡಾಗಿರುವಂತಹ ಇವಾಗ ಏನು ಟ್ರೆಂಡಿಂಗಲ್ಲಿ ಕ್ರಿಸ್ಟಲ್ ಬೀಡ್ಸಲ್ಲಿ ನಡೀತಾ ಇದೆಯಲ್ಲ, ಸೊ ಆ ರೀತಿ ಕಲೆಕ್ಷನ್ಸ್ನ ತೋರಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದರೆ. ಸೊ ಹಾಗಾಗಿ ನಾನಿವತ್ತು ನಿಮ್ಮೆಲ್ಲರ ಫೇವ್ರೇಟ್ ತುಂಬಾ ಲೈಟ್ ವೆಯ್ಟ್, ನೀವು ನಂಬೋದೇ ಇಲ್ಲ, 1 ಗ್ರಾಮಿಂದನೂ ಕೂಡ ನಮಗೆ ಈ ರೀತಿಯ ಗ್ರ್ಯಾಂಡ್ ಶಾರ್ಟ್ ಡಿಸೈನ್ ಆಗಿರುವಂತಹ ಕ್ರಿಸ್ಟಲ್ ಬೀಡ್ಸಲ್ಲಿ ಸರಗಳನ್ನ ನೋಡ್ಬೋದು. ನೀವು ನಿಜವಾಗ್ಲೂ ನಂಬಲ್ಲ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ನಿಮಗೆ ಐಡಿಯಾ ಬರುತ್ತೆ, ಹಾಗೆ ಗೊತ್ತಾಗುತ್ತೆ ಕೂಡ ಯಾವ ಥರ ಇದು 1 ಗ್ರಾಮಲ್ಲಿ ಹೇಗೆ ಇಷ್ಟು ದೊಡ್ಡ ನೆಕ್ಲೆಸ್ ಡಿಸೈನ್ ಸಿಕ್ಬಿಡತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ನೀವು ನೋಡ್ತಾ ಇರೋದು ಎಲ್ಲವೂ ಕೂಡ ಅರೌಂಡ್ 4 ಒಳಗೇ ಗ್ರಾಮ್ಸು. ಇದೇನು ನೋಡ್ತಾ ಇದ್ದಾರೆ ನಿಮಗೆ ಜಸ್ಟ್ ಒಂದು 2.5 ಗ್ರಾಮ್ಸಲ್ಲಿ ಬರುತ್ತೆ. ಮಾಂಗಲ್ಯ ಚೈನ್ ಟೈಪು. ಡೈಲಿ ನಾವು ಇವಾಗ ಹೊರಗಡೆ ಕೆಲಸ ಮಾಡ್ತೀವಿ, ಹೊರಗಡೆ ಓಡಾಡ್ತೀವಿ ಅನ್ನೋರು ಬೇಕಾದ್ರೆ ಈ ರೀತಿಯಾದಂತಹ ಗೋಲ್ಡೇನೇ, ಇದು ಗೋಲ್ಡ್ ಕೋಟ್ ಮಾಡಿರ್ತಾರೆ. ಬಟ್ ನಾವೇನು ಮಾರ್ಕೆಟಲ್ಲಿ ಗೋಲ್ಡ್ ರೇಟ್ ಇದೆ, ಸೊ ಅದೇ ರೇಟೇನೇ. ಯಾಕೆ ಅಂತಂದರೆ ಇದಕ್ಕೂ ಗೋಲ್ಡ್ ಹಾಕಿರೋದ್ರಿಂದ 1 ಗ್ರಾಮಿಂದ ಹಿಡಿದು ನಿಮಗೆ 4 ಗ್ರಾಮ್ಸ್ವರೆಗೂ ಬರುತ್ತೆ. ಇದನ್ನು ನೋಡ್ತಾ ಇರೋದು ನಿಮಗೆ ಒಂದು 2 ಗ್ರಾಮ್ಸ್ ಬರ್ಬೋದು ಅಂದಾಜಲ್ಲಿ. ಬಟ್ 1 ಗ್ರಾಮಲ್ಲಿ ಬರೋದು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗತ್ತೆ. ಇದು ನೋಡಿ, ಗುಂಡು ಕ್ರಿಸ್ಟಲ್ ಬೀಡ್ಸಲ್ಲಿ ಅಲ್ಲಲ್ಲಿ ಗೋಲ್ಡ್ ಸಣ್ಣ ಸಣ್ಣದಾಗಿ ಬೀಡ್ಸ್ಗಳು ಹಾಕಿದ್ದಾರೆ. ನಾನು ಫಸ್ಟ್ ನಿಮಗೆ ತೋರಿಸಿದ್ನಲ್ಲ ಕರಿಮಣಿಯಲ್ಲಿ, ಅದರಲ್ಲಿ ಇದು ಇನ್ನೂ ಒಂಥರ ಡಿಸೈನು. ಸಿಂಪಲಾಗಿ ಬರುತ್ತೆ. ಇದು ಕೆಳಗಡೆ ಒಂದು ಡೀಸೆಂಟಾಗಿ ಪೆಂಡೆಂಟ್ ಟೈಪ್ ಕೊಟ್ಬಿಟ್ಟು ಬೀಡ್ಸಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಗೋಲ್ಡ್ ಬೀಡ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಅಷ್ಟೇ, ನಮಗೆ 2 ಗ್ರಾಮ್ಸಲ್ಲೇ ಸಿಕ್ಬಿಡುತ್ತೆ ನಿಮಗೆ. ದಪ್ಪವಾಗಿರೋಂತಹ ಮಣಿಗಳನ್ನ ಹಾಕಿ ಅದಕ್ಕೆ ಗುಂಡನ್ನು ಪೋಣಿಸಿರೋದು. ಸಕ್ಕತ್ತಾಗಿದೆ ಮಾತ್ರ. ಇವಾಗ ನೀವು ಯಾವುದೇ ಜ್ಯುವೆಲರಿ ಶಾಪ್ಗೆ ಹೋಗಿ, ಫಂಕ್ಷನ್ಗೆ ಹೋಗಿ, ಎಲ್ಲರೂ ಈ ರೀತಿಯ ಡಿಸೈನ್ ಆಗಿರೋಂತಹ ಸರಗಳನ್ನೇ ಹಾಕ್ಕೊಂಡಿದ್ದಾರೆ. ಟ್ರೆಂಡಿಂಗಲ್ಲಿ ಇರೋದು ಕೂಡ ಇದೇನೇ. ಬೇಕಿದ್ರೆ ನೀವು ನಿಮ್ಗೆ ಯಾವ್ದಾದ್ರು ಇದರಲ್ಲಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಜ್ಯುವೆಲರಿ ಶಾಪ್ಗೆ ಹೋಗಿ ಅವ್ರನ್ನ ಕೇಳಿದರೆ ಅವ್ರ ಹತ್ರ ಇರೋವಂಥ ಡಿಸೈನ್ಸ್ಗಳನ್ನ ತೋರಿಸ್ತಾರೆ. ಇಲ್ಲ ಅಂದರೂ ಈ ಟೈಪಲ್ಲಿ ನಿಮಗೆ ಮಾಡಿ ಕೂಡ ಕೊಡ್ತಾರೆ. ನೀವು ಕಲರ್ ಕಾಂಬಿನೇಷನ್ ಬೇಕಾದರೆ ಯಾವ್ದು ಬೇಕಿದ್ರೂ ಮಾಡಿಸ್ಕೋಬಹುದು. ಡಬಲ್ ಕಲರಲ್ಲಿ ಮಾಡಿಸ್ಕೋಬಹುದು ಅಥವಾ ಸಿಂಗಲಲ್ಲೇ ಇರಲಿ ಅಂದರೂ ಮಾಡಿಸ್ಕೋಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ ಮೆರೂನಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಬಿಕಾಸ್ ಮೆರೂನ್ ಆದರೆ ನಿಮ್ಗೆ ಎಲ್ಲ ಥರ ಡ್ರೆಸ್ಸಸ್ಗಾಗಲಿ ಸ್ಯಾರೀಸ್ಗಾಗಲಿ ಎಲ್ಲ ಕಲರ್ಗೂ ಸೂಟ್ ಆಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಈ ರೀತಿ ಪರ್ಪಲ್ ಶೇಡಲ್ಲಿ ಮೆರೂನ್ ಬರುತ್ತಲ್ಲ, ಸೊ ಆ ಮೆರೂನ್ ಕಲರ್ ಬೀಡ್ಸ್ ಹಾಕೋಬೋದು. ಬಟ್ ಬೇರೆನೂ ಹಾಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ ರೀತಿಯ ಕಲರ್ ಬೇಕಾಗುತ್ತೆ ಆ ರೀತಿ ಕಾಂಬಿನೇಷನ್ ಮಾಡಿಸ್ಕೊಂಡು, ನಾನು ಹೇಳಿದ್ನಲ್ಲ ಡಬಲ್ ಕಲರು, ಈಗ ಒಟ್ಟು 4 ಎಳೆ ಬರುತ್ತೆ ಅಂತ ಅಂದ್ಕೊಳ್ಳಿ. 2 ಎಳೆ ನೀವು ಮೆರೂನ್ ಹಾಕ್ಸ್ಕೊಂಡು 2 ಎಳೆ ಬೇಕಿದ್ರೆ ಗ್ರೀನ್ ಹಾಕ್ಸ್ಕೊಬೋದು. ಹಾಗೂ ಮಲ್ಟಿ ಕಲರ್ಸಲ್ಲಿ ಬೇಕಿದ್ರೆ ಮಾಡಿಸ್ಕೋಬಹುದು. ಒಬ್ಬೊಬ್ರದ್ದು ಒಂದೊಂದು ಥರ ಚಾಯ್ಸ್ ಇರುತ್ತೆ. ಆ ರೀತಿಯೂ ಮಾಡಿಸ್ಕೋಬಹುದು. ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿರುತ್ತೆ. ನೋಡಿ, ಇವಾಗ ನೋಡ್ತಾ ಇರೋದು ಇದು ಕೂಡ ಅಷ್ಟೇ. ನಿಮಗೆ 1 ಗ್ರಾಮ್ 1.25 ಗ್ರಾಮಲ್ಲೆಲ್ಲ ಬಂದುಬಿಡತ್ತೆ ನಿಮಗೆ. ಇನ್ನೂ ನಿಮಗೆ ತುಂಬ ನಾನು ಇನ್ನೂ ನೋಡಬೇಕು ಕಲೆಕ್ಷನ್ಸ್ನ ಅಂದರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆ ಟೈಪಲ್ಲಿ ಯಾವ್ದಾದ್ರು ಬೇಕು ಅಂತ ಅಂದರೆ. ಸೊ ಆ ರೀತಿಯ ವಿಡಿಯೋಗಳನ್ನೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ, ಹಾಗೆ ಲೈಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.